ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಬೊಂಗಾಳೆ. ಸ್ನೇಹಿತರೆ, ಇವತ್ತಿನ ದಿನ ಪೆನ್ನಿ ಸ್ಟಾಕ್ಸ್ಗಳನ್ನು, ಮೈಕ್ರೋ ಕ್ಯಾಪ್ಗಳನ್ನು, ಸ್ಮಾಲ್ ಕ್ಯಾಪ್ಗಳನ್ನು ತೊಗೊಳೋದು ತಪ್ಪು ಅಂತಲ್ಲ. ಆದರೆ ಇದ್ರ ಹಿಂದೆ ಜನರು ಬೀಳ್ತಾರೆ. ಈ ಪೆನ್ನಿ ಸ್ಟಾಕ್ಸ್ ತೊಗೋಬೇಕು ನಾನು ಅಂತ ಭಾಳ ಮುಗಿಬಿತ್ತು ತೊಗೊತಾರೆ. ಯಾಕೆ ಅಂದರೆ ಮೊದಲನೇ ಪಾಯಿಂಟು, ಇದು ಲೋ ಪ್ರೈಸ್ಗೆ ಸಿಗುತ್ತೆ ಅನ್ನೋದು ಅವರ ಒಂದು ಆಲೋಚನೆ. ಎರಡನೇದಾಗಿ ಅವ್ರಿಗೆ ಅನಿಸುತ್ತೆ ಇದು ಒಂದು ದಿನ ದೊಡ್ಡ ಮಲ್ಟಿ ಬ್ಯಾಗರ್ ಆಗ್ಬೋದು, ಅತಿ ಹೆಚ್ಚಿನ ಒಂದು ಸಂಪತ್ತನ್ನು ನಾನು ಪಡ್ಕೋಬೋದು ಅನ್ನೋದು ಅವ್ರ ಮನಸ್ಸಾಗಿರುತ್ತೆ. ಮೂರನೇದಾಗಿ ಈ ಫೋಮೋಗಳನ್ನು ಕ್ರಿಯೇಟ್ ಮಾಡ್ತಾರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು, ಅಥವಾ ಈ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅಂತ ಏನಿರ್ತಾರೆ ಅವ್ರು ಇದನ್ನು ಕ್ರಿಯೇಟ್ ಮಾಡ್ತಾರೆ. ಅಂದರೆ ಒಂದು ಯಾವುದೋ ಫ್ರಾಡುಲೆಂಟ್ ಇಂಟೆನ್ಷನ್ ಕೂಡ ಇರ್ಬೋದೇನೋ, ಗೊತ್ತಿಲ್ಲ. ನಾಲ್ಕನೇದಾಗಿ ಆಪರೇಟರ್ಸ್ ಮ್ಯಾನಿಪುಲೇಷನ್, ಅಂದರೆ ಪ್ರಮೋಟರ್ಸ್ಗಳೇ ಈ ಪ್ರೈಸ್ನ ಹೈಕ್ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ಫೇಕ್ ನ್ಯೂಸ್ಗಳನ್ನು ಬಿಡ್ತಕ್ಕಂಥದ್ದು. ಐದನೇದಾಗಿ ಲ್ಯಾಕ್ ಆಫ್ ರಿಸರ್ಚ್ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಯಾರೋ ಕೊಟ್ಟಿರ್ತಕ್ಕಂಥ ಟಿಪ್ಸ್ಗಳನ್ನು ತೊಗೊಳೋದು, ಎಲ್ಲೋ ಒಂದು ಕಡೆ ಯಾರೋ ಯೂಟ್ಯೂಬ್ನಲ್ಲಿ ಹೇಳಿಬಿಟ್ರು ಈ ಸ್ಟಾಕ್ಸ್ನ ತೊಗೊಳ್ಳಿ ಅಂತೇಳಿ, ಆ ಒಂದು ಉದ್ದೇಶದಿಂದ ತೊಗೊಂಡಿರೋದಿರ್ಬೋದು. ಜನರಲ್ಲಿ ಏನಾಗುತ್ತೆ ಅಂದರೆ ಪೆನ್ನಿ ಸ್ಟಾಕ್ಸ್ ಅಂತ ಜನರು ಏನು ಯೋಚನೆ ಮಾಡ್ತಾರೆ ಅಂದರೆ, ₹2 ಸ್ಟಾಕ್ ಸಿಗ್ತಾ ಇದೆ, ನಾನೊಂದು 1000 ತೊಗೊತೀನಿ, ₹2,000 ತೊಗೊತೀನಿ, 2,000 ಅಷ್ಟೇ ಖರ್ಚಾಗೋದು, ಇದೇನಾರ ₹100 ಆಗ್ಬಿಟ್ರೆ ಲಕ್ಷಗಳಲ್ಲಿ ದುಡ್ಡು ಬರುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ತೊಗೊತಾರೆ. ಆದರೆ ನಿಮ್ಮ ಮುಂದೆ ಕೆಲವೊಂದು ನಿದರ್ಶನಗಳನ್ನು, ಕೆಲವೊಂದು ಕಂಪನಿಗಳ ಹಿಸ್ಟ್ರಿಗಳನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಅದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಕಂಪ್ನಿ ಹೇಗಿತ್ತು, ಹೇಗಾಯಿತು ಅಂತ. ಸ್ನೇಹಿತರೆ, ಮೊದಲನೇದಾಗಿ ತೊಗೊಳೋಣ ಯೂನಿಟೆಕ್ ಅನ್ನೋ ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ. 2000ನೇ ಇಸ್ವಿನಲ್ಲಿ ಅತಿ ದೊಡ್ಡ ಕಂಪ್ನಿ, ಪಾಪ್ಯುಲಾರಿಟಿ ಕಾಣುತ್ತೆ ಅನ್ನೋದು ಎಲ್ಲರ ಮನೋಭಾವನೆ ಆಗಿರುತ್ತೆ. 2008ರಲ್ಲಿ ಇದರ ಬೆಲೆ ₹500 ಹೋಗುತ್ತೆ. ರಾತ್ರೋರಾತ್ರಿ ಇದು ಒಂದು ದೊಡ್ಡ ಕಂಪ್ನಿ ಆಗಬೇಕು ಅನ್ನೋ ಮನೋಭಾವನೆಯಿಂದ, ಒಂದು ಆಕಾಂಕ್ಷೆಯಿಂದ ಸಾಲಗಳನ್ನು ಅತಿ ಹೆಚ್ಚಾಗಿ ತೊಗೊತಾರೆ. ಇಂಟ್ರೆಸ್ಟ್ಗಳನ್ನು ಸರ್ವಿಸ್ ಮಾಡ್ಲಿಕ್ಕೆ ಆಗಲ್ಲ. ಈ ನ್ಯೂಸ್ಗಳು ಬರ್ಸ್ಟ್ ಆಗ್ತಾ ಇದ್ದ ಹಾಗೆ 2010ರಲ್ಲಿ ₹500 ಇರ್ತಕ್ಕಂಥ ಶೇರು ₹100 ಕುಸಿತ ಕಾಣುತ್ತೆ. ಸ್ನೇಹಿತರೆ, ಯಾಕೆ ಅಂತ ರೀಸನ್ಸ್ಗಳು ನೋಡಿದಾಗ ಪುವರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮಿಸ್ಲೀಡಿಂಗ್ ರಿಪೋರ್ಟಿಂಗ್ಸ್ಗಳು ಇರ್ಬೋದು, ಹಾಗೂ ಮ್ಯಾನೇಜ್ಮೆಂಟ್ನಲ್ಲಿ ಆಗಿರ್ತಕ್ಕಂಥ ಫ್ರಾಡ್ಸ್ಗಳು ರೀಸನ್ಸ್ ಆಗಿ ನಮಗೆ ಕಂಡು ಬರ್ತವೆ. 2010ರಲ್ಲಿ ₹100 ಬಿದ್ದಿರ್ತಕ್ಕಂಥ ಶೇರಿನ ಬೆಲೆ 2015ಕ್ಕೆ ಕೇವಲ ₹10 ಆಗುತ್ತೆ. ಅಷ್ಟೇ ಅಲ್ಲ, ಫಾಲಿಂಗ್ ನೈಫ್ನ ಯಾವತ್ತೂ ಹಿಡಿಬಾರ್ದು ಅಂತ ಹೇಳ್ತಾರೆ. ಅಂದರೆ ಬೀಳ್ತಕ್ಕಂಥ ಕತ್ತಿಯನ್ನು ಕೈಯಲ್ಲಿ ಹಿಡಿಲಿಕ್ಕೆ ಹೋದರೆ ಕೈ ಕೂಡ ನಮಗೆ ಗಾಯ ಆಗುತ್ತೆ. 2021ರಲ್ಲಿ ₹500 ಇರ್ತಕ್ಕಂಥ ಶೇರಿನ ಬೆಲೆ ₹1 ಇಳಿಯುತ್ತೆ. ಸ್ನೇಹಿತರೆ, ಸೊ ಅದರ ಅರ್ಥ ಒಬ್ಬ ಹೂಡಿಕೆದಾರರು 2008ರಲ್ಲಿ ₹500 ಹೂಡಿಕೆ ಮಾಡಿ 200 ಶೇರ್ಗಳನ್ನು ತೊಗೊಂಡಿದ್ರೆ 1 ಲಕ್ಷ ಆಯಿತು. ಅದರ ಬೆಲೆ 2021ರಲ್ಲಿ ಕೇವಲ ₹200, ಅಂದರೆ ₹200. ಸೊ ನಮಗಿದು ಅರ್ಥ ಆಗ್ತಾ ಇದೆ, ಫೈನಾನ್ಷಿಯಲ್ಸ್ ನಮಗೆ ಓದ್ಲಿಕ್ಕೆ ಬಂದಿಲ್ಲ ಅಂದರೆ, ಫಂಡಮೆಂಟಲ್ಸ್ ನಮಗೆ ಅರ್ಥ ಆಗಿಲ್ಲ ಅಂದರೆ, ಯಾರ್ದೋ ಮಾತು ಕೇಳಿಕೊಂಡು ಪೆನ್ನಿ ಸ್ಟಾಕ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂತ ಮೊದಲನೇ ನಿದರ್ಶನ ನೋಡಿದ್ವಿ. ಎರಡನೇ ಉದಾಹರಣೆ ಹೇಳಬೇಕು ಅಂದರೆ ದಟ್ ಈಸ್ ಯೆಸ್ ಬ್ಯಾಂಕ್. 2018ರಲ್ಲಿ ₹400 ಈ ಶೇರಿನ ದರ. ಎಲ್ಲೋ HDFC ಬ್ಯಾಂಕು, ICICI ಬ್ಯಾಂಕಿನ ಸಮಾನ ಒಂದು ರೀತಿಯಲ್ಲಿ ಇದು ಕೂಡ ಮುಂದೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ. ಆದರೆ 2021ರಲ್ಲಿ ಇದರ ಬೆಲೆ ಕೇವಲ ₹10 ಬೀಳುತ್ತೆ. ಎಸ್, ಈಗ ಅದು ₹17-18 ಟ್ರೇಡ್ ಆಗ್ತಾ ಇರ್ಬೋದು. ಆದರೆ ನಾವು ಒಂದು ಏನು ಯೋಚನೆ ಮಾಡಬೇಕು ಅಂದರೆ, ₹400 ತೊಗೊಂಡಿರೋ ಅಂಥ ಹೂಡಿಕೆದಾರರ ಕತೆ ಏನಾಗಿರಬಾರ್ದು ಇವತ್ತು. ಇದು ಕೂಡ ಸೇಮ್, ಈ ಮಿಸ್ಲೀಡಿಂಗ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಇರ್ಬೋದು, ಅಥವಾ ರಾಂಗ್ ಬಿಸ್ನೆಸ್ಗಳಿಗೆ ಲೋನ್ಸ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು. ಸೊ ಈ ಎಲ್ಲ ಕಾರಣದಿಂದ ಈ ಪ್ರೈಸಿನ ಒಂದು ಕುಸಿತ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಮೂರನೇದಾಗಿ ಸುಜ್ಲಾನ್ ಎನರ್ಜಿ. ಸ್ನೇಹಿತರೆ, ಈ ಶೇರಿನ ದರ 2017ರಲ್ಲಿ ₹20 ಇರುತ್ತೆ. ಒಂದು ಇಂಟರ್ನ್ಯಾಷನಲ್ ಡೀಲ್ ಯಾವುದೋ ಸಿಕ್ಬಿಡ್ತು ಅನ್ನೋ ಒಂದು ಫೇಕ್ ನ್ಯೂಸಿಂದ ₹20 ಸೀದಾ ₹30 ಹೊರಟೋಗುತ್ತೆ ಕೆಲವೇ ತಿಂಗಳುಗಳಲ್ಲಿ. ಆದರೆ ಆ ಶೇರಿನ ಒಂದು ದರ ಇವತ್ತು ₹6 ನಾವು ಬಿದ್ದಿದ್ದನ್ನು ಕೂಡ ನೋಡಿದ್ದೀವಿ. ಎಸ್, ಈಗ ಮತ್ತೆ ಅದು ರಿಕವರ್ ಆಗ್ತಾ ಇದೆ. ಆದರೆ ಪ್ರಶ್ನೆ ನಂದು ಇಷ್ಟೇ, ಹೂಡಿಕೆದಾರರು ಏನಾದರೂ ₹30 ಏನಾರ ಖರೀದಿ ಮಾಡಿ ಇಟ್ಕೊಂಡಿದ್ರೆ ₹6 ಬಂದಾಗ 80% ಆಫ್ ದಿ ಮನಿ ಈಸ್ ವ್ಯಾನಿಸ್ಡ್. ಸೊ ನಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ಪೆನ್ನಿ ಸ್ಟಾಕ್ಸು ಕಡಿಮೆ ಬೆಲೆಗೆ ಜಾಸ್ತಿ ಶೇರ್ ಸಿಗುತ್ತೆ, ಯಾರ್ದೋ ಒಂದು ನ್ಯೂಸ್ಗಳನ್ನು ತಗೊಂಡು ಹೂಡಿಕೆ ಮಾಡೋದಾಗಿರ್ಬೋದು, ಈ ಪಂಪ್ ಆ್ಯಂಡ್ ಡಂಪ್ಗಳಿಗೆ ನಾವು ಒಂದು ಬಲಿಯಾಗ್ತಕ್ಕಂಥದ್ದು,
ಇದನ್ನೆಲ್ಲ ಬಿಟ್ಟು ಅತಿ ಹೆಚ್ಚಿನ ಗಮನವನ್ನು ನಾವು ಫಂಡಮೆಂಟಲ್ಸ್ ಓದೋದ್ರ ಕಡೆ ವಹಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ನಾವು ಏನೇನು ನೋಡಬೇಕು ಬನ್ನಿ ನೋಡೋಣ. ಸ್ನೇಹಿತರೆ, ಫಂಡಮೆಂಟಲಿ ವೀಕ್ ಇರೋಂಥ ಸ್ಟಾಕ್ಸ್ಗಳನ್ನು ಮುಟ್ಲೇಬಾರ್ದು. ಎರಡನೇದಾಗಿ ಸಡನ್ನಾಗಿ ಪ್ರೈಸ್ ಫಾಲ್ ಆಗೋದು ಅಥವಾ ಬೀಳೋ ಅಂಥದ್ದು ಶೇರ್ಸ್ಗಳನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅನಿಸುತ್ತೆ. ಕೆಲವೊಂದು ಸ್ಟಾಕ್ಸ್ಗಳಲ್ಲಿ ವಾಲ್ಯೂಮ್ಸೇ ಇರಲ್ಲ, ಅಂದರೆ ಇಡೀ ದಿನದಲ್ಲಿ ಒಂದು 5,000 ಶೇರ್ಸ್ಗಳು ಕೊಡೋದು ತೊಗೊಳೋದಾಗಿರಲ್ಲ, ಅಂದರೆ ಯಾವುದೇ ರೀತಿಯ ಚಟುವಟಿಕೆನೇ ಇರಲ್ಲ ಅದರಲ್ಲಿ. ಸೊ ಆ ರೀತಿಯ ಶೇರ್ಸ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಹಾಗೂ ಹೆವಿ ಪ್ರಮೋಷನ್ಸ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಈ ಶೇರನ್ನು ನೀವು ಖರೀದಿಸಿದ್ದೀರಾ, ಈ ಥರ ಏನಾದರೂ ಒಂದು ಅಡ್ವರ್ಟೈಸ್ಮೆಂಟ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿ ಏನೋ ಇದೆ ಅನ್ನೋದನ್ನು ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು. ಐದನೇದಾಗಿ ಈ ಮ್ಯಾನೇಜ್ಮೆಂಟ್ನಲ್ಲಿ ಏನಾದರೂ ಫ್ರೀಕ್ವೆಂಟ್ ಚೇಂಜಸ್ ಇದೆನಾ, ಅಂದರೆ ಡೈರೆಕ್ಟರ್ಸ್ಗಳು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸು, ಇಂಡಿಪೆಂಡೆಂಟ್ ಡೈರೆಕ್ಟರ್ಸು ಫ್ರೀಕ್ವೆಂಟಾಗಿ ಏನಾರ ಚೇಂಜ್ ಆಗ್ತಾ ಇದ್ದಾರಾ, CEO ಏನಾರ ಚೇಂಜ್ ಆಗ್ತಾ ಇದ್ದಾರಾ, ಪ್ರತಿಯೊಂದು ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಅಲ್ಲಿ ಫ್ರೀಕ್ವೆಂಟಾಗಿ ಚೇಂಜಸ್ ಆಗ್ತಾ ಇದೆ ಅಂದರೆ ದೇರ್ ಇಸ್ ಸಮಥಿಂಗ್ ಅಂತ ಅರ್ಥ. ಹಾಗೂ ಕೊನೆಯದು ಅಂತಲ್ಲ, ಆದರೆ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಭಾಳ ಇಂಪಾರ್ಟೆಂಟು. ಈ ಹಳೆ ಹಿಸ್ಟ್ರಿ ಯಾವುದಾದ್ರೂ ಪಂಪ್ ಆ್ಯಂಡ್ ಡಂಪ್ ಏನಾದರೂ ಆಗಿದೆನಾ ಆ ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸ್ನೇಹಿತರೆ, ನಿಮಗೂ ಕೂಡ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಇದೇ ರೀತಿಯ ಯಾವುದೋ ಒಂದು ಕಂಪ್ನಿಗಳಲ್ಲಿ ಏನಾರ ಸಿಕ್ಕಾಕೊಂಡಿದ್ದೀರಾ? ಹಾಗೇನಾರ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ಅದನ್ನು ನಾನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಅದ್ರ ಬಗ್ಗೆ ಟಾಪಿಕ್ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಹಾಗಾದರೆ ಈ ವಿಡಿಯೋದಲ್ಲಿ ಪೆನ್ನಿ ಸ್ಟಾಕ್ಸ್ಗಳನ್ನು ನಾವು ಯಾಕೆ ತಗೊಳ್ಳಿಕ್ಕೆ ಆಕರ್ಷಿತರಾಗ್ತೇವೆ, ಅಥವಾ ಈ ಒಂದು ಕಂಪನಿಗಳ ಉದಾಹರಣೆಗಳ ಮೂಲಕ ಈ ಕರಾಳ ಸತ್ಯವನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿದ್ದೀನಿ. ಹಾಗೂ ರೆಡ್ ಫ್ಲ್ಯಾಗ್ಸ್ ಅಂದರೆ ಪೆನ್ನಿ ಸ್ಟಾಕ್ಸ್ ತೊಗೊಳೋದು ತಪ್ಪು ಅಂತಲ್ಲ, ಅಥವಾ ಮೈಕ್ರೋ ಕ್ಯಾಪು ಸ್ಮಾಲ್ ಕ್ಯಾಪ್ ತೊಗೊಳೋದು ತಪ್ಪು ಅಂತಲ್ಲ, ಆದರೆ ಅದರ ಹಿಂದೆ ಕಲಿಕೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಯಾರ್ದೋ ಮಾತುಗಳನ್ನು ಕೇಳಿಕೊಂಡು ಯಾವುದೋ ಲೆವೆಲ್ನಲ್ಲಿ ಯಾವುದೋ ಕಂಪ್ನಿಗಳನ್ನ ದುಡ್ಡು ಹಾಕಿದರೆ ಆ ಕಂಪನಿ ಕೊನೆಗೆ 500 ರೂಪಾಯಿ ಇರತಕ್ಕಂಥ ಕಂಪ್ನಿ ₹1 ಬಂದಿದ್ದನ್ನು ಕೂಡ ನಾವು ನೋಡಿದ್ವಿ. ಸೊ ಇದಾಗಿತ್ತು ನಮ್ಮ ಒಂದು ವಿಚಾರ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಬಟನ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ಟಾಕ್ ಮಾರ್ಕೆಟ್ನ ಸಂಪೂರ್ಣ ಶಿಕ್ಷಣ, ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್ಸ್ ಅನಾಲಿಸಿಸ್, ಇಂಡಿಕೇಟರ್ ಅನಾಲಿಸಿಸ್, ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್, ಚಾಣಕ್ಯ ಅನಾಲಿಸಿಸ್, ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ. ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ? ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.